ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ನೀವು ಗೃಹಲಕ್ಷ್ಮಿಯ ಆಗಸ್ಟ್ 11 ಮತ್ತು 12ನೇ ಕಂತಿನ ಹಣ ಸ್ನೇಹಿತರೆ. ಅಂದರೆ ನಿಮಗೆ ಆಗಸ್ಟ್ 1ರಿಂದ ಹೊಸ ರೂಲ್ಸನ್ನು ಕಡ್ಡಾಯವಾಗಿ ಪಾಲಿಸುವುದು ಸ್ನೇಹಿತರೆ. ನೀವು ಕಡ್ಡಾಯವಾಗಿ ಈ ರೂಲ್ಸನ್ನು ಪಾಲಿಸಲೇಬೇಕು. ಅಂದಾಗ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಸ್ನೇಹಿತರೆ. ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇದು ಯಾವುದೊಂದು ರೂಲ್ಸ್ ಆಗಿದೆ ಅಂತ ತಿಳಿಸೋಣ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಕಳೆದ ವರ್ಷದ ಆಗಸ್ಟ್ನಿಂದ ಪ್ರಾರಂಭವಾಗಿ ರಾಜ್ಯ ಸರ್ಕಾರದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಎಲ್ಲ ಮಹಿಳೆಯರಿಗೂ ಸ್ನೇಹಿತರೆ ಮಾಸಿಕ 2,000 ರೂಪಾಯಿ ಹಣವನ್ನು ನೀಡುವುದು ಸೇರಿದಂತೆ ಇನ್ನೂ ಹಲವು ಯೋಜನೆ ಉಪಕ್ರಮಗಳನ್ನು ಕೈಗೊಂಡಿದೆ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ, ನಿಮ್ಮ ಖಾತೆಗೆ ಪ್ರತಿ ತಿಂಗಳು 2,000 ಹಣ ಬಂದಿದೆ. ಈಗಾಗಲೇ ಮಹಿಳೆಯರಿಗೆ 10 ಕಂತಿನವರೆಗೂ ಹಣ ಬಂದಿದೆ ಸ್ನೇಹಿತರೆ. ಇನ್ನೂವರೆಗೂ ಒಬ್ಬರಿಗೆ 1 ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು. ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಏನೆಂದು ಹೇಳುವುದಾದರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದರೂ ಕೂಡ ಸಹ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಕೂಡ ಮುಂದುವರಿಸ್ತಾ ಇದೆ. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂಥ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವವರೆಗೂ ಈ ಸಹ ಗೃಹಲಕ್ಷ್ಮಿ ಯೋಜನೆಯ ಜಾರಿಯಲ್ಲಿರುತ್ತದೆ ಎಂದು ಈಗಲೇ ತಿಳಿಸಿದ್ದಾರೆ ಸ್ನೇಹಿತರೆ. ಮೂಲಕ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ಇನ್ನು ಯಾರಿಗೆ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ, ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೇವೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದೇ ರೀತಿ ವಿಡಿಯೋ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಮಾಹಿತಿಯನ್ನು ಸಿಗುತ್ತಾನೆ ಅಂತ ಇದು ಎಲ್ಲ ಸರ್ಕಾರಿ ಇಲಾಖೆಯ ಕೊಂಚ ಮೆಟ್ಟಿಗೆ ಗೊಂದಲ ಹಾಕಿದೆ ಸ್ನೇಹಿತರೆ. ಎನ್ನಬಹುದು ಸ್ನೇಹಿತರೆ. ಈಗ ಅಂತಕ ಪಡಿಸುವ ಅಗತ್ಯವಿಲ್ಲ ಎಂದು ಹಾಗೂ ಇನ್ನೂ ಹಣ ಬಂದಿಲ್ಲದವರ ಖಾತೆಗೆ ಹಣವನ್ನು ವರ್ಗಾವಣೆ ಆಗುವಂತೆ ನೋಡಿಕೊಳ್ಳಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಅನುಮಾನ ಇಲ್ಲದೆ ರಾಜ್ಯ ಜನತೆಗೆ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನೂ ಯಾರಿಗೆ ಹಣ ಬಂದಿಲ್ಲಲ್ಲ, ಅವರು ಯಾವುದೇ ರೀತಿ ಗಾಬರಿ ಆಗುವಂಥ ಒಂದು ಸಂದರ್ಭ ಇಲ್ಲ ಸ್ನೇಹಿತರೆ. ಗಾಬರಿ ಆಗುವಂತೆಲ್ಲ. ಇನ್ನು ಜುಲೈ 31ರೊಳಗೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ಮತ್ತು ಆಗಸ್ಟ್ 1ರಿಂದ ನೀವು ಈ ಒಂದು ರೂಲ್ಸನ್ನು ಪಾಲಿಸಲೇಬೇಕು ಸ್ನೇಹಿತರೆ. ಹೆಸರನ್ನು ತೆಗೆದುಹಾಕುವ ನಿರ್ಧಾರವನ್ನು ಸರ್ಕಾರವು ಕೈಗೊಂಡಿದೆ ಸ್ನೇಹಿತರೆ. ಅಂದರೆ ನಿಮ್ಮ ಹೆಸರನ್ನು ತೆಗೆದುಹಾಕಬೇಕೆಂದು ಕೈಗೊಂಡಿದೆ ಸ್ನೇಹಿತರೆ. ಏಕೆಂದರೆ ನೀವು ಈ ಹೊಸ ರೂಲ್ಸನ್ನು ಪಾಲಿಸಲೇಬೇಕಾಗಿದೆ ಸ್ನೇಹಿತರೆ. ನೋಡ್ತಾ ಇರಬೇಕು ಸ್ನೇಹಿತರೆ. ನಿಮಗೆಲ್ಲ ತಿಳಿದಿರುವಂತೆ ಕೇಂದ್ರ ಸರ್ಕಾರವು ಜುಲೈ 31 ನಿಮ್ಮ ಆದಾಯ ತೆರಿಗೆ ರಿಟರ್ನ್, ಅಂದರೆ ನಿಮ್ಮ ಆದಾಯ ತೆರಿಗೆಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಸ್ನೇಹಿತರೆ. ನಿಮಗೆಲ್ಲರೂ ತಿಳಿದಿರುವಂತೆ ಹೆಚ್ಚಾಗಿ ಆರ್ಥಿಕ ಸದೃಢ ಮಹಿಳೆಯರಿಗೆ ಹೆಚ್ಚು ತೆರಿಗೆಯನ್ನು, ಅಂದರೆ ಹಣಕಾಸಿನ ನಿಟ್ಟಿನಲ್ಲಿ ಚೆನ್ನಾಗಿರುವಂಥ ಮಹಿಳೆಯರಿಗೆ ಆದಾಯ ತೆರಿಗೆ ರಿಟರ್ನನ್ನು ಪಾವತಿಸುತ್ತಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ 11ನೇ ಕಂತಿನ ಹಣ ಬಂದಿಲ್ಲಲ್ಲ, ಅವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನೀವು ರೂಲ್ಸನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿದ್ದು, ಈ ರೂಲ್ಸನ್ನು ಪಾಲಿಸದಿದ್ದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ. ಅದೇ ರೀತಿ ನಿಮಗೆ ರೂಲ್ಸನ್ನು ಪಾಲಿಸದಿದ್ದರೆ ನಿಮ್ಮ ಒಂದು ಹೆಸರನ್ನು ಆ ಪಟ್ಟಿಯಿಂದ ತೆಗೆದುಹಾಕಲಿದ್ದಾರೆ ಸ್ನೇಹಿತರೆ ಎಂದು ತಿಳಿದು ಬಂದಿದೆ. ಮತ್ತು ಮುಂದಿನ ಆಗಸ್ಟ್ 1ನೇ ತಾರೀಕಿನಿಂದ ಈ ಒಂದು ನಿಯಮವನ್ನು ಪರಿಗಣಿಸಲಾಗುವುದು ಸ್ನೇಹಿತರೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದಲೂ ಮತ್ತು CM ಆದ ನಮ್ಮ ಸಿದ್ದರಾಮಯ್ಯನವರಿಂದ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಹೆಸರನ್ನು ಕೂಡ ಅಳಿಸಲಾಗುವುದು ಎಂದು ಸಹ ತಿಳಿಸಿದ್ದಾರೆ. ಪ್ರತಿನಿತ್ಯ ಈ ಥರದ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಇದೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇನ್ನು ಯಾವ ಜಿಲ್ಲೆಗೆ ಎಷ್ಟನೇ ಕಂತು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ಮತ್ತೊಂದು ನಿಮಗೆ ಯಾಕೆ ಬಂದಿಲ್ಲ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.